ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಶುಕ್ರವಾರ, ಸೊ ಬೆಳಗ್ಗೆನೇ ಎದ್ದು ನಮ್ಮ ಮನೆಯವರು ಕಾಫಿ ಕೇಳಿದ್ರು ಅಂತ ಕಾಫಿ ಕೊಟ್ಟೆ. ಹಾಲಿತ್ತಲ್ಲ ಫ್ರೆಂಡ್ಸ್, ಹಾಗಾಗಿ. ಆಮೇಲೆ ನಮ್ಮ ಮನೆಯವರು ಶಾಂಪು ಬೇಕು ಅಂತ ಶಾಂಪು ತರಿಸಿದ್ರು ಫ್ರೆಂಡ್ಸ್. ಈಗ ಡವ್ ಶಾಂಪು, ಮುಂಚೆ ಡವೇ ಯೂಸ್ ಮಾಡ್ತಿದ್ರಿ, ಅದಕ್ಕೆ ಮತ್ತೆ ಡವ್ ಶಾಂಪುಗೆ ತರಿಸಿದ್ದಾರೆ ಅವರು. ಆಮೇಲೆ ಅವ್ರ ಬಾಕ್ಸಿಗೆ ಬಂದುಬಿಟ್ಟು ಹಲಸಂದ್ರಿ ಕಾಳು ಹುಳಿ ಮಾಡಿದ್ದೆ ಫ್ರೆಂಡ್ಸ್, ರುಬ್ಬಾಕ್ಬಿಟ್ಟು ಸಕ್ಕತ್ತಾಗಿತ್ತು. ನಾಷ್ಟಕ್ಕೆ ಬಂದುಬಿಟ್ಟು ದೋಸೆ ಮಾಡಿದ್ದೆ. ಅದನ್ನು ತಿಂದ್ಕೊಂಡು ಈಗ ಅವರು ರೆಡಿ ಆಗಿದ್ದಾರೆ. ಅಷ್ಟರಲ್ಲಿ ಮ್ಯಾಕ್ಸಿ ಒಳಗಡೆ ಬಂದಿದ್ದಾನೆ. ಬನ್ನಿ ಏನು ಮಾಡ್ತಿದ್ದಾನೆ ನೋಡೋಣ. ಗುಡ್ ಮಾರ್ನಿಂಗ್ ಮ್ಯಾಕ್ಸಿ. ನಾನು ಹಾಕ್ತೀನಿ, ತಿಂತೀಯಮ್ಮ ವೈಟ್ ರೈಸು? ನಡಿ ಈಚೆ ಹೋಗೋಣ, ನಡಿಯ. ಬಾಯ್ ಬಾಯ್. ಫ್ರೆಂಡ್ಸ್, ಇದು ನಿನ್ನೆ ಸಾಯಂಕಾಲ ಅಂದರೆ ನೈಟ್ ತೊಳೆದು ಎಲ್ಲ ಹಾರಾಕಿದ್ನಲ್ಲ, ಎಲ್ಲ ಹಾರಿದೆ. ಇವಾಗ ಅದನ್ನೆಲ್ಲ ಪ್ಯಾಕ್ ಮಾಡಿ ಫಸ್ಟು ಅದನ್ನು ಎತ್ತಿಟ್ಬಿಡೋಣ ಅಂತ ಮೇಲೆ ಎಲ್ಲ ಎತ್ತಿಡ್ತಾ ಇದ್ದೀನಿ. ಗ್ಲಾಸ್ದೆಲ್ಲ ಹುಷಾರಾಗಿ ಎತ್ತಿಡಬೇಕು ಫ್ರೆಂಡ್ಸ್. ಎಲ್ಲನೂ ನೀಟಾಗಿ ಎತ್ತಿಟ್ಟೆ. ಇನ್ನು ಈಗ ತೊಳಿಬೇಕು, ಅಂದರೆ ಎಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೂ ಮುಂಚೆ ಇವತ್ತು ಕ್ಲೀನಿಂಗ್ ಏನು ಮಾಡ್ತಾಯಿದ್ದೀನಿ ಅಂದರೆ, ಮೊದಲಿಗೆ ಇವತ್ತು ಮಿಕ್ಸಿ ಕ್ಲೀನ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಫ್ರೆಂಡ್ಸ್. ಮಿಕ್ಸಿ, ಫ್ರಿಜ್ಜು ಎಲ್ಲ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ, ಪಾತ್ರೆಗಳು ಸಾಕು ಅಂತ ಅಂದ್ಕೊಂಡು ಇದೆರಡು ಕ್ಲೀನ್ ಮಾಡ್ಕೊಳ್ತೀನಿ. ಪಾತ್ರೆಗಳು ಇನ್ನೂ ಇದೆ, ಪ್ಲಾಸ್ಟಿಕ್ ಡಬ್ಬಗಳು ಮತ್ತು ಅದು ಡೈಲಿ ಯೂಸ್ ಮಾಡೋದಲ್ಲ. ಅದನ್ನು ಎಲ್ಲ ತೊಳ್ಕೊಂಬಿಡ್ತೀನಿ. ಮೊದಲಿಗೆ ಫ್ರಿಜ್ಜು ಮತ್ತು ಇದು ಮಿಕ್ಸಿ ಕ್ಲೀನ್ ಮಾಡ್ಕೊಂಬೋಣ ಅಂತ, ಯಾಕಂದರೆ ಬಿಸಿಲಿದೆಯಲ್ಲ ಫ್ರೆಂಡ್ಸ್. ಅದಕ್ಕೆ ಬಿಸಿಲಲ್ಲಿ ಇಡೋಣ ಅಂತ. ತುಂಬ ಜನ ಅಂದ್ಕೊಳ್ತಾ ಇರ್ಬೋದು, ಏನು ಸ್ಕ್ರಬ್ಬೆಲ್ಲ ಹಾಕಿ ಇದು ಮಾಡ್ತಾಯಿದ್ದೀನಿ ಅಂತ. ನಾನು ಯಾವಾಗಲೂ ಹೀಗೆ ಮಾಡೋದು, ಏನೂ ಆಗೋದಿಲ್ಲ. ಈ ಥರ ತೊಳ್ಕೊಂಡಿದ್ದ ತಕ್ಷಣ ನಾನು ಒಂದೆರಡು ಸತಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಆಮೇಲೆ ಬಿಸಿಲಿಗೆ ಇಟ್ಬಿಡ್ತೀನಿ ಫ್ರೆಂಡ್ಸ್. ಒಂದು ಅರ್ಧ ದಿನ ಆದರೂ ನಾನು ಬಿಸಿಲಲ್ಲಿ ಇಟ್ಬಿಡ್ತೀನಿ, ಚೆನ್ನಾಗಿ ಒಣಗೋದಕ್ಕೆ. ಆವಾಗ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸುಮ್ಮನೆ ಹಾಗೆ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ನನಗೇನು ಒರೆಸ್ದಂಗೆ ಆಗೋಲ್ಲ. ಅದಕ್ಕೆ ಈ ಥರ ಸ್ಕ್ರಬ್ಬಲ್ಲಿ ಒರೆಸ್ಕೊಂಡು ನೀಟಾಗಿ ವೈರೆಲ್ಲ ನೀಟಾಗಿ ಒರೆಸಿ ಆಮೇಲೆ ಬಿಸಿಲಿಗೆ ಇಟ್ಬಿಟ್ರೆ ಮುಗೀತು ಫ್ರೆಂಡ್ಸ್ ಇದ್ರದ್ದು ಕತೆ. ಈಗ ಒರೆಸಿದ್ದಾಯಿತು. ಒಂದು ಸತಿ ನಾರ್ಮಲಾಗಿ ಒರೆಸ್ಕೊಂಡೆ, ಇನ್ನೊಂದು ಸತಿ ತ್ಯಾಮ ಮಾಡಿಕೊಂಡು ಅದ್ರಲ್ಲಿ ಒರೆಸ್ಕೊಂಡೆ. ಮತ್ತು ಇನ್ನೊಂದು ಸತಿ ಹಾರಿರುತ್ತಲ್ಲ ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡೆ. ಮಿಕ್ಸಿ ಅಂತ ನೋಡಿ ಪಳ ಅಂತ ಹೊಳಿತಾಯಿದೆ, ಏನೂ ಆಗೋಲ್ಲ. ಆಮೇಲೆ ನಮ್ಮ ಅಮ್ಮ ಕೂಡ ಬಂದಿದ್ದರು. ಅವರು ಸ್ವಲ್ಪ ಹಾಲು ಕೆನ್ನಿತ್ತಲ್ಲ ಫ್ರೆಂಡ್ಸ್, ಅದನ್ನು ಕೊಟ್ಟು ಹೋಗೋದಕ್ಕೆ ಬಂದಿದ್ದರು. ಅದನ್ನು ಕೊಟ್ಟುಬಿಟ್ಟು ಅವರು ಸ್ವಲ್ಪ ಹೊರಗಡೆ ಬ್ಯಾಂಕ್ ಹೋಗ್ಬೇಕಿತ್ತು ಅಂತ ಹೋಗ್ತಾಯಿದ್ರು. ಇವತ್ತು ಅವ್ರ ಕೆಲಸ ರಜಾ ಇದೆ. ಆಮೇಲೆ ನಾನು ಫ್ರಿಜ್ ಕ್ಲೀನ್ ಮಾಡೋಕ್ಕೆ ಬಂದೆ ಫ್ರೆಂಡ್ಸ್. ಅದನ್ನೆಲ್ಲ ಎತ್ತಿ ಈಚೆ ಇಟ್ಟೆ. ಕರೆಂಟ್ ನೋಡಿದರೆ ಕರೆಂಟ್ ಹೋಗೋದು ಫ್ರೆಂಡ್ಸ್. ಕರೆಂಟ್ ಹೋಗಿದ್ದು ಬಂದೇ ಇರಲಿಲ್ಲ, ಸಾಕಾಗೋಯಿತು ನನಗೆ. ವಿಡಿಯೋ ಮಾಡೋಣ ಅಂದ್ಕೊಂಡು, ಅದು ಬೇರೆ ಭೀಮ್ನ ಅಮಾವಾಸ್ಯೆದು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕ್ಬಿಟ್ಟೆ. ಬೆಳಗ್ಗೆಯಿಂದನೇ ಬೆಳಗ್ಗೆನೂ ಚಾರ್ಜಿಂಗ್ ಹಾಕ್ಕೊಂಡಿರಲಿಲ್ಲ ನಾನು. ನೋಡಿದ್ರೆ ಚಾರ್ಜಿಂಗ್ ಇರಲಿಲ್ಲ, ಕರೆಂಟ್ ಬೇರೆ ಇಲ್ಲ. ಈ ನಡುವೆ ಸಿಕ್ಕಾಪಟ್ಟೆ ಕರೆಂಟ್ ಹೋಗ್ತಾಯಿದೆ ಫ್ರೆಂಡ್ಸ್. ಅದಕ್ಕೆ ಪವರ್ ಬ್ಯಾಂಕ್ ನೋಡಿದ್ರೆ ನಮ್ಮ ಮನೆಯವರು ಇವತ್ತು ಕೆಲಸದ ಹತ್ರ ಪವರ್ ಬ್ಯಾಂಕ್ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಏನು ಮಾಡೋದು ಅಂದ್ಕೊಳ್ತಾ ಇದ್ದೆ. ಅಲ್ಲಿಗೆ ಆಮೇಲೆ ಕರೆಂಟ್ ಬಂತು ಫ್ರೆಂಡ್ಸ್. ಬರೋದು ಹೋಗೋದು ಹಿಂಗೆ ಮಾಡ್ತಿತ್ತು. ಬಂದಿದ್ದ ಟೈಮಲ್ಲಿ ಹಾಕ್ಕೊಂಬಿಡ್ತಾ ಇದ್ದೆ. ಆ ಗ್ಯಾಪಲ್ಲಿ ಸ್ವಲ್ಪ ಮಾಡ್ಕೊಳ್ತಿದ್ದೀನಿ. ಫ್ರಿಜ್ಜೂ ಏನು ಬಿಟ್ಟಿಲ್ಲ ಫ್ರೆಂಡ್ಸ್. ಫ್ರಿಜ್ಜೂ ಫಸ್ಟ್ ಸ್ಕ್ರಬ್ಬೆಲ್ಲ ಹಾಕಿ ಚೆನ್ನಾಗಿ ಉಜ್ಜಿದ್ದೆ. ಆಮೇಲೆ ಕರೆಂಟ್ ಚಾರ್ಜಿಂಗ್ ಹಾಕಿದ್ದೆ ಆ ಟೈಮಲ್ಲಿ. ಮತ್ತು ಕರೆಂಟ್ ಹೋದ್ಮೇಲೆ ಎತ್ಕೊಂಡು ಅವಾಗ ವೀಡಿಯೋ ಮಾಡಿಕೊಂಡು ಎಲ್ಲ ಒರೆಸ್ಕೊಂಡಿದ್ದು ನೋಡಿ. ಮುಂದೆ ಕೂಡ ಅಷ್ಟೇ ಸ್ಕ್ರಬ್ ಹಾಕಿ ಇದು ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಸ್ಟೀಲ್ನರಲ್ಲಂತೂ ಉಜ್ಜಕ್ಕೆ ಹೋಗಬಾರ್ದು. ನಾನು ಸಾಫ್ಟ್ ಸ್ಪಾಂಜಲ್ಲಿ ಉಜ್ಜುತ್ತಾ ಇರೋದು. ಹಾಗಾಗಿ ನಾನು ಉಜ್ಕೊಳ್ತೀನಿ. ನನಗೆ ಈ ಥರ ಎಲ್ಲ ಸ್ಕ್ರಬ್ಬರಲ್ಲಿ ಉಜ್ಜಿ ಕ್ಲೀನ್ ಮಾಡಿದ್ದು ಒಂಥರ ನೆಮ್ಮದಿ. ಹಾಗೆ ಬರೀ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಅದು ಒಂಥರ ನನಗೆ ಒರೆಸ್ದಂಗೂ ಹೋಗೋಲ್ಲ, ಕ್ಲೀನ್ ಮಾಡ್ದಂಗೂ ಹೋಗೋಲ್ಲ. ಅದಕ್ಕೋಸ್ಕರ ಒರೆಸ್ಕೊಂಡೆ. ಆಮೇಲೆ ಇದು ಫ್ರಿಜ್ಜು ಮುಂದೆಗಡೆ ಹಾಗೆ ಕಾಣ್ತಿರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಟಿಶ್ಯೂ ಪೇಪರ್ ಎತ್ಕೊಂಡು ಅದರಲ್ಲಿ ಒರೆಸ್ದೆ. ನೀಟಾಗಿ ಹೋಯಿತು. ಮತ್ತು ಇನ್ನೊಂದು ಸತಿ ಫ್ರಿಜ್ ಒಳಗಡೆ ಡ್ರೈ ಆಗಿರೋ ಕ್ಲಾತಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 2 ಸತಿ ತ್ಯಾಮದ ಬಟ್ಟೆಯಲ್ಲಿ ಒರೆಸ್ಕೊಂಡೆ. ಆಮೇಲೆ ಡ್ರೈ ಕ್ಲಾತಲ್ಲಿ ಒಂದು ಸತಿ ಒರೆಸ್ಕೊಳ್ತಾ ಇದ್ದೀನಿ. ಎಷ್ಟು ನೀಟಾಗಿ ಆಗಿಬಿಟ್ಟಿದ್ದಲ್ಲ. ಅದು ಮಧ್ಯದಲ್ಲಿ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ತೆಗಿಯೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಹಾಗೆ ಅದನ್ನು ಒರೆಸ್ಕೊಳ್ತಾ ಇದ್ದೀನಿ. ಒಳಗಡೆ ಏನೋ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಳ್ಳೋದು ಬೇಡ ಫ್ರೆಂಡ್ಸ್. ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡ್ರೆ ಹೋಗ್ಬಿಡುತ್ತೆ. ಫೈನಲಿ ಒಂದು ಸ್ವಲ್ಪನೂ ಇದು ಬಿಡಿದ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಖುಷಿ ಫ್ರೆಂಡ್ಸ್, ಬೇಗ ಎಲ್ಲ ಕ್ಲೀನಿಂಗ್ ಮುಗ್ದೋಗ್ಬಿಡುತ್ತೆ ಅಂತ ನನಗೆ ಅದೇ ಖುಷಿ. ಆಮೇಲೆ ಅಡುಗೆಗಳು ಸ್ಟಾರ್ಟ್ ಮಾಡ್ಕೊಳ್ಬೋದಲ್ಲ ಹಾಗೆ. ಮುಂಚೆ ಅಂದರೆ ನಾವು ಇದ್ವಲ್ಲ ಫ್ರೆಂಡ್ಸ್, ನಮ್ಮದು 3 ಮನೆ ಇತ್ತು. ನಮ್ಮ ಅಜ್ಜಿ ಮನೆ, ನಮ್ಮ ಮನೆ, ನಮ್ಮ ಅಮ್ಮ ತಂಗಿ ಮನೆ. ಹಬ್ಬ ಬಂತು ಅಂದರೆ ಫಸ್ಟು ಒಬ್ರೊಬ್ಬರ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ವಿ. 3 ಜನ ಹೋಗೋದು, ಒಂದು ಮನೆ ಕ್ಲೀನ್ ಮಾಡೋದು, ಹಾಗೆ ಕ್ಲೀನ್ ಮಾಡ್ಕೊಂಡು ಮಾಡಿದ್ವಿ. ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಅವಾಗೆಲ್ಲ. ಬಟ್ ಇವಾಗೆಲ್ಲ ಅದೆಲ್ಲ ನೆನಪಷ್ಟೇ. ಏನೂ ಮಾಡೋಕ್ಕಾಗಲ್ಲ.
ಅದೆಲ್ಲ ಒಂಥರ ಖುಷಿ ಆಗುತ್ತೆ. ಸೊ ಅವಾಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ವಿ ಹಬ್ಬಗಳು, ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಏನು ಒಳ್ಳೆ ಜಾತ್ರೆ ಥರ ಇರ್ತಿತ್ತು, ಮನೆಯೆಲ್ಲ ಚೆನ್ನಾಗಿರ್ತಿತ್ತು. ಬಟ್ ಇವಾಗ ಒಬ್ಬೊಬ್ಬರೇ ಮಾಡಬೇಕಂದ್ರೆ ಅದೊಂಥರ ಬೇಜಾರಾಗುತ್ತೆ. ಸೊ ಫೈನಲಿ ಎಲ್ಲ ರೆಡಿ ಮಾಡಿಸು ಫ್ರೆಂಡ್ಸ್. ಮತ್ತು ಕರೆಂಟ್ ಹೋಗಿತ್ತು, ಚಾರ್ಜಿಂಗ್ ಬಲ್ಪಲ್ಲೂ ಚಾರ್ಜಿಂಗ್ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ಇಟ್ಕೊಂಡ್ಬಿಟ್ಟೆ ನೋಡಿ. ಇಲ್ಲಿ ಮೇಲ್ಗಡೆ ಬಂದು ಫ್ರೀಝರಲ್ಲಿ ಮಸಾಲೆ ಐಟಮು, ಚೀಸು, ಮತ್ತು ಇದು ಬಂದು ಹಾಲಿನ ಕೆನೆ ಫ್ರೆಂಡ್ಸ್. ಇದು ಮತ್ತು ಇದು 2 ಹಾಲಿನ ಕೆನೆ. ಸೊ ಎತ್ತಿಟ್ಕೊಂಡಿದ್ದು ತುಪ್ಪ ಮಾಡೋಕ್ಕೆ. ಇದು ಬಂದು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದು. ಸೊ ನಾವು ಅಮ್ಮ ಮಾಡಿಕೊಟ್ಟಿದ್ದು. ಇನ್ಮೇಲೆ ಮನೆಯಲ್ಲೇ ಮಾಡ್ಕೊಳ್ತೀನಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಮೇಲೆ ಇಟ್ಕೊಂಡು ಕೆಳಗಡೆ ಬಂದು ಅರ್ಜೆಂಟ್ಗೆ ಯಾವ್ದ್ಯಾವುದು ಬೇಳೆಗಳು ಕಾಳುಗಳು ಬೇಕೋ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಕಡಲೆಪಪ್ಪು, ಉದ್ದಿನಬೇಳೆ, ಗ್ರೀನ್ ಮೂಂಗ್ ದಾಲು, ಬ್ರೌನ್ ಚೆನ್ನ, ಹಾಗೆ ಕಡಲೆ ಬೀಜ, ಬಟಾಣಿ, ವೈಟ್ ಹಲಸಂದ್ರಿ, ಬ್ರೌನ್ ಹಲಸಂದ್ರಿ, ಆಮೇಲೆ ದೊಡ್ಡ ಕಾಬೂಲ್ ಚೆನ್ನ, ಮತ್ತು ಕಡಲೆಬೇಳೆ. ಸೊ ಇದಿಷ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲಿ ಐಸ್ ಕ್ಯೂಬ್ಸ್ ಇರುತ್ತೆ. ಮತ್ತು ಈ ಕಡೆ ಬಂದರೆ ಚಕ್ಕೆ, ಲವಂಗ, ಪುಳಿಯೋಗರೆ ಪೌಡ್ರು, ಇದು ಊರಿಂದ ತಂದಿದ್ದು ಹಾಗೆ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಥರ ಸಾಂಬಾರು ಪುಡಿ ಇದೆ. ಆಮೇಲೆ ಇಲ್ಲಿ ಏಲಕ್ಕಿ ಪೌಡರ್, ಇಲ್ಲಿ ಬಂದು ಮೆಂತ್ಯ ಇದೆ ಫ್ರೆಂಡ್ಸ್. ಇದು ಶಾವಿಗೆ. ಆಮೇಲೆ ಇಲ್ಲಿ ಜೀರಿಗೆ ಇದೆ, ಮತ್ತು ಸ್ಪೈಸಸ್ ಇದೆ, ಬಟಾಣಿ ಮತ್ತು ಸ್ಪೈಸಸ್ ಇದೆ ಫ್ರೆಂಡ್ಸ್. ಅಷ್ಟೇ, ಮೇಲೆಗಡೆ ಇಷ್ಟು ಇಟ್ಕೊಂಡಿದ್ದೀನಿ. ಸೊ ಫೈನಲಿ ರೆಡಿ ಆಯಿತು ಫ್ರೆಂಡ್ಸ್. ಫ್ರಿಜ್ಜು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಮೇಲೆಗಡೆ ಈ ಥರ ಅರೇಂಜ್ ಮಾಡಿಕೊಂಡು ಈಗ ಕೆಳಗಡೆಗೆ ಬಂದರೆ ಅದು ಪನ್ನೀರ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವು ಅಮ್ಮ ಬಂದಿದ್ರಲ್ಲ ಆಗಲೇ ಪನ್ನೀರ್ ತೊಗೊಂಬಂದು ಕೊಟ್ಟು ಹೋದರು, ಅದು ಪನ್ನೀರು. ಸೊ ಆಮೇಲೆ ತರಕಾರಿಗಳು ಬಂದರೆ ಸ್ವಲ್ಪನೇ ಇತ್ತು ಫ್ರೆಂಡ್ಸ್, ತರಕಾರಿ ಜಾಸ್ತಿ ಇದ್ದಿಲ್ಲ. ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮು, ಬೀಟ್ರೂಟ್ ಇತ್ತು. ಹಾಗೆ ಸೊಪ್ಪುಗಳಿತ್ತು, ಅದು ಬಂದು ದಂಟಿನ ಸೊಪ್ಪು, ಪುದೀನ, ಸಬ್ಬಕ್ಕಿ, ಕೊತ್ತಂಬರಿ ಸೊಪ್ಪು ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ ಸೊಪ್ಪುಗಳನ್ನ. ಸಾಯಂಕಾಲ ಮಾಡೋಣ ಅಂದ್ಕೊಂಡು. ಆಮೇಲೆ ಇಲ್ಲಿ ಬಂದು ಡ್ರೈ ಫ್ರೂಟ್ಸ್ ತರಿಸಿದ್ರಲ್ಲ ಫ್ರೆಂಡ್ಸ್ ನಮ್ಮನೆಯವರು, ಕ್ಯಾಶ್ಯೂ, ವಾಲ್ನೆಟ್ಟು, ಬಾದಾಮಿ ಅದಿದೆ, ಆಲ್ಮಂಡು, ಅದಿಷ್ಟನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಕೆಳಗಡೆ ಬಂದರೆ ನಾನು ಏನೇನು ಐಟಮ್ ಬೇಕೋ ಎಲ್ಲ ಕಾಣಿಸೋ ಹಂಗೆ ಇಟ್ಕೊಂಡಿರ್ತೀನಿ. ಸೊ ಅದೆಲ್ಲ ಇಲ್ಲಿದೆ. ಸೊ ಅವರೆಬೇಳೆ, ರಾಜ್ಮಾ, ಗೋಧಿ ಹಸಿಟ್ಟು, ಮತ್ತು ಧನಿಯಾ ಪೌಡರು, ಬೆಲ್ಲ, ತೊಗರಿಬೇಳೆ. ಸೊ ಇದಿಷ್ಟು ಇಲ್ಲಿ ಇಟ್ಕೊಂಡಿದ್ದೀನಿ, ಎಲ್ಲ ಕಾಣಿಸೋ ಥರನೇ. ಆಮೇಲೆ ಇಲ್ಲಿ ಬಂದರೆ ಕೆಳಗಡೆ ಕೆಚ್ಚಪ್ಪು, ಮಯೋನೈಸ್ ಸಾಸು ಹಿಂದೆಗಡೆ ಇಟ್ಕೊಂಡಿದ್ದೀನಿ. ಇಲ್ಲಿ ಕೊಕೊನಟ್ ಪೌಡರು, ಕಸ್ತೂರಿ ಮೇಥಿ ಇಟ್ಕೊಂಡಿದ್ದೀನಿ. ಮೇಲೆ ಕಡೆ ಬಂದರೆ ಇಲ್ಲಿ ಮೊಟ್ಟೆಗಳಿರುತ್ತೆ ಯೂಶ್ವಲಾಗಿ, ಈಗ ಮೊಟ್ಟೆ ತಿನ್ನೋಂಗಿಲ್ಲ ಅಲ್ಲ. ಸೊ ಹಾಗಾಗಿ ಹೂವು ಇಟ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಬಂದು ಲೆಮನ್ನು ಮತ್ತು ಮೊಸರು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಹಾಲು ಮೊಸರಲ್ಲಿ ಇಟ್ಕೊಳ್ತೀನಿ. ಇಲ್ಲಿ ಬಂದರೆ ಫೈನಲಿ ಸ್ಪೈಸಸ್ಸು ಫ್ರೆಂಡ್ಸ್, ಗರಂ ಮಸಾಲ, ಚಾಟ್ ಮಸಾಲ, ಕಸ್ಟರ್ಡ್ ಪೌಡರು, ಕೊಕ್ಕೋ ಪೌಡರು, ಹಾಗೆ ಮಸಾಲ ಸ್ಪೈಸಸ್ ಏನೇನು ಇರುತ್ತೋ ಅದೆಲ್ಲ ಇಟ್ಕೊಂಡಿದ್ದೀನಿ. ಹಿಂದಗಡೆ ಕಸ್ತೂರಿ ಮೇಥಿ ಇಟ್ಕೊಂಡಿದ್ದೀನಿ. ಇದು ಕೇಸರಿ ಫ್ರೆಂಡ್ಸ್, ತಂದು ತುಂಬ ದಿನ ಆಯಿತು, ಆಫರಲ್ಲಿ ಇತ್ತು ಅಂತ ತಂದಿದ್ದು. ಬಟ್ ಯೂಸ್ ಮಾಡ್ತಾಯಿಲ್ಲ, ಹಾಗೆ ಇಟ್ಟಿದ್ದೀವಿ. 4 ತಂದಿದ್ದು, 2 ಖಾಲಿಯಾಗಿದೆ, ಇನ್ನೇ 2 ಇದೆ. ಆಮೇಲೆ ಇಲ್ಲಿ ಈಸ್ಟಂದು 5 ಮಿನಿಟ್ಸ್ ರೆಡಿಮೇಡ್ ಬ್ರೇಕ್ಫಾಸ್ಟ್ ಫ್ರೆಂಡ್ಸ್, ದೋಸೆದು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅದು. ಸೊ ಫೈನಲಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದ್ದಾಯಿತು ಫ್ರೆಂಡ್ಸ್. ಟೈಮ್ ಬಂದು 1:15 ಹೋಗಿದೆ ಫ್ರೆಂಡ್ಸ್. ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ಸೊ ಈಗ 1:15ಗೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದ್ದು ಮುಗೀತು. ಸೊ ಅದಾದಮೇಲೆ ಕಸೆಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ನಾನು ರೆಡಿಯಾಗಿ ಬಂದಿದ್ದೀನಿ. ಸೊ ಈಗ 4 ಗಂಟೆ ಟೈಮು. ಸೊ ಇವತ್ತು ಹೊರಗಡೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲಿಗೆ ಅಂದರೆ ಇಷ್ಟು ದಿನ ಗ್ಯಾಸ್ದು KYC ಮಾಡಿದ್ದಾಯಿತು, ಮತ್ತು ಅದೇನೇನೋ ಕೆಲಸ ಮಾಡಿದ್ದಾಯಿತು. ಈಗ ರೇಷನ್ ಕಾರ್ಡ್ದು KYC ಮಾಡಿಸ್ಬೇಕಂತೆ, ಅಲ್ಲಿಗೆ ಹೋಗಬೇಕು. ಸೊ ಅದಕ್ಕೆ ರೆಡಿಯಾಗಿದ್ದೀನಿ. ನಮ್ಮ ಮನೆಯವರು ಅರ್ಧ ದಾರಿ ಹತ್ರ ಬರ್ತಾರಲ್ಲ, ಸೊ ಆವಾಗ ನಾನು ಇಲ್ಲಿಂದ ಹೊರಡ್ತೀನಿ. ಸೊ ಇಬ್ಬರು ಅಲ್ಲಿ ಜಾಯ್ನ್ ಆಗಿ ಆಮೇಲೆ ಇಬ್ಬರು ಒಟ್ಟಿಗೆ ಮನೆಗೆ ಬರ್ತೀವಿ. ಹಿಂಗೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಇದೊಂದು ಫ್ರೆಂಡ್ಸ್, ಯಾವಾಗಲೂ ಪ್ರತಿ ಸತಿ ಅದೇನೋ ಮೊನ್ನೆ ಅಂಗನವಾಡಿಗೆ ಹೋಗಿ ಮಾಡಿಸು, ಮತ್ತು ಆಧಾರ್ ಕಾರ್ಡ್ KYC ಮಾಡಿಸು, ಆಧಾರ್ ಪ್ಯಾನ್ ಲಿಂಕ್ ಮಾಡಿಸು, ಗ್ಯಾಸ್ KYC ಮಾಡಿಸು, ಈಗ ರೇಷನ್ ಕಾರ್ಡು, ಇನ್ನು ನೆಕ್ಸ್ಟ್ ಏನೇನು ಬರುತ್ತೋ ಗೊತ್ತಿಲ್ಲ. ಸೊ ರೆಡಿಯಾಗಿರಬೇಕು. ಮನೆ ಕೆಲಸಗಳ ಜೊತೆ ಈ ಕೆಲಸ ಬೇರೆ. ಸೊ ತಲೆ ಕೆಡುತ್ತೆ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಸೊ ಹಿಂಗೂ ಫೈನಲಿ ನಿಜವಾಗ್ಲೂ ಕೆಲಸ ಬೇಗನೆ ಮುಗೀತಾ ಇದೆ. ಸೊ ಆದರೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ತಾಯಿದೆ. ಸೊ ಆದಷ್ಟು ಬೇಗ ಮನೆ ಕೆಲಸಗಳು ಮುಗಿದ್ಬಿಟ್ರೆ ಸಾಕು ಫ್ರೆಂಡ್ಸ್. ಇನ್ನು ನಾಳೆ ಒಂದು ದಿನ ಅಂದ್ಕೊಳ್ತೀನಿ, ನಾಳೆ ಒಂದು ದಿನ ಕಿಚನ್ ಎಲ್ಲ ಮುಗಿದ್ಬಿಡುತ್ತೆ. ಸೊ ಈಗ ಆಲ್ಮೋಸ್ಟ್ ಮೇಲೇನೂ ಆಯಿತು, ಫ್ರಿಜ್ಜು ಮತ್ತು ಮಿಕ್ಸಿ ಆಗಿದೆ. ಇನ್ನು ನಾಳೆ ಬಂದರೆ ಮಸಾಲೆ ಡಬ್ಬಗಳೆಲ್ಲ ಇಟ್ಕೊಂಡಿದ್ದೀನಲ್ಲ ಆ ಸ್ಟ್ಯಾಂಡು, ಮತ್ತು ಪಾತ್ರೆ ಇಟ್ಟಿದ್ದೀನಲ್ಲ ಆ ಸ್ಟ್ಯಾಂಡು ತೊಳ್ಕೊಂಡ್ರೆ ಕಿಚನ್ ಮುಗೀತು. ಸೊ ಮೊನ್ನೆನೇ ಅಕ್ಕಿ ಡಬ್ಬ, ಆಯಿಲ್ ಕ್ಯಾನು, ಮತ್ತು ಈರುಳ್ಳಿ ಬುಟ್ಟಿ ಇದೆಲ್ಲ ತೊಳ್ಕೊಂಡಿದ್ದೆ ಫಸ್ಟ್ ಡೇನೆ, ಭೀಮ್ ಅಮಾವಾಸ್ಯೆ ದಿನ. ಸೊ ಎಲ್ಲ ಮುಗ್ದೋಗುತ್ತೆ. ನಾಳೆಗೆ ಆಲ್ಮೋಸ್ಟ್ ಕಿಚನ್ ಮುಗಿಯುತ್ತೆ. ಆಮೇಲೆ ಭಾನುವಾರ ನಮ್ಮ ಮನೆಯವ್ರ ಕೈಯಲ್ಲಿ ಕಿಟಕಿಗಳು,
ನಮ್ಮ ಮನೆಯವ್ರ ಕೈಲಿ ಫ್ಯಾನ್ ಓಡಿಸ್ತೀನಿ, ನಾನು ಕಿಟಕಿ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಭಾನುವಾರ ಎಷ್ಟು ಮುಗ್ದೋಗುತ್ತೆ. ಆಮೇಲೆ ಸೋಮವಾರ ಒಂದು ಸಣ್ಣ ಪುಟ್ಟ TV ಟೇಬಲ್ ರೆಡಿ ಮಾಡ್ಕೊಳ್ಳೋದು. ಮತ್ತು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಆದಷ್ಟು ಬೇಗನೆ ಮುಗಿಯುತ್ತೆ. ಸೊ ಆಮೇಲೆ ಅಡುಗೆಗಳು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ. ಏನೇನು ಅಡುಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಅಂತ ಸ್ನ್ಯಾಕ್ಸ್ ಚಕ್ಲಿ ವಡೆ ಈ ಥರ. ಸೊ ಬನ್ನಿ ಫ್ರೆಂಡ್ಸ್, ಈಗ ನೋಡೋಣ ನಮ್ಮ ಮನೆಯವ್ರು ಎಷ್ಟೊತ್ತಿಗೆ ಕಾಲ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಪ್ಯಾಕಿಂಗ್ ಮಾಡೋದಿದೆ ಪಾತ್ರೆಗಳೆಲ್ಲ. ಸೊ ಬೆಳಿಗ್ಗೆ ತೊಳೆದಿದ್ನಲ್ಲ ಪ್ಲಾಸ್ಟಿಕ್ದೆಲ್ಲ ಎತ್ತಿ ಮೇಲೆ ಬಿಸಾಕಬೇಡ ಅಂದ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಬಾಕ್ಸ್ಗಳೇ ಜಾಸ್ತಿ ಹೋಗಿದೆ. ಸೊ ಅದಕ್ಕೆ ಒಂದು ಬಾಕ್ಸ್ ಇದೆ ಖಾಲಿದ್ದು. ಸೊ ಅದ್ರಲ್ಲಿ ಹಾಕಿ ಪ್ಯಾಕ್ ಮಾಡಿ ಎಲ್ಲ ಎತ್ತಿ ಬಿಸಾಕೋಣ ಅಂದ್ಕೊಂಡಿದ್ದೀನಿ. ಮೇಲೆ ಒಂದು ಸ್ವಲ್ಪ ಜಾಗ ಖಾಲಿ ಇದೆಯಲ್ವ ನೆನೆದು. ಸೊ ಅಲ್ಲಿ ಬನ್ನಿ ಅದನ್ನು ಅಷ್ಟರಲ್ಲಿ ಒಂದು ಅರ್ಧ ಆದ್ರೂ ಮುಗಿಸ್ಕೋಣ. ನಮ್ಮ ಮನೆಯವ್ರು ಇನ್ನೇನು ಕಾಲ್ ಮಾಡ್ತಾರೆ. ನಮ್ಮ ಮನೆಯವ್ರು ಬರ್ತಾ ಕಾಲ್ ಮಾಡ್ತೀನಿ ಅಂತ ಅವರೇ ನೋಡ್ಕೊಂಡು ಬಂದುಬಿಟ್ಟಿದ್ರು. ಸೊ ಬಂದಮೇಲೆ ನಾನು ಕೂಡ ಪೂಜೆ ಎಲ್ಲ ಮಾಡಿದ್ದಾಯಿತು. ಆಮೇಲೆ ಮ್ಯಾಗಿ ತರಿಸಿದ್ರು, ಮ್ಯಾಗಿ ಕೂಡ ಮಾಡ್ಕೊತೀನಿ ಆಯಿತು. ಈಗ ಬೇಗ ಅಡುಗೆ ಮಾಡಬೇಡ ಅಂತ ಉಪ್ಸಾರಿಗೆ ಇಟ್ಟಿದ್ದೀನಿ. ಸೊ ಈಗ ಕುಕ್ಕರಲ್ಲಿ ಕೂಗ್ತಾ ಇದೆ. ರೆಡ್ ಕಲರ್ ಖಾರ ಮಾಡ್ಕೊಳ್ತೀನಿ ಫ್ರೆಂಡ್ಸ್, ಗ್ರೀನ್ ಖಾರ ಮಾಡ್ಕೊಳ್ಳೋದು. ಗ್ರೀನ್ ಚಿಲ್ಲಿ ಬಂದ್ಬಿಟ್ಟು ಗ್ಯಾಸ್ಟಿಕ್ಕು. ಸೊ ಹಾಗಾಗಿ ಗ್ರೀನ್ ಖಾರ ಮಾಡ್ಕೊಳ್ತಲ್ಲ, ರೆಡ್ ಖಾರನ ಮಾಡ್ಕೊಳ್ತೀನಿ. ಸೊ ಇದು ಕೂಗೋಷ್ಟರಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಬನ್ನಿ ರೆಡಿ ಮಾಡ್ಕೊಂಬಿಟ್ಟು ಹೊರಗಡೆ ಹೋಗ್ತೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಟೈಮ್ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಅರ್ಜೆಂಟಲ್ಲಿ ಬ್ಲಾಗ್ ಮಾಡ್ತೀನಿ. ನಾವಾಗಿಂದ ನಾನು ಮಾಡಲಿಲ್ವಲ್ಲ ಅದಕ್ಕೋಸ್ಕರ. ಸೊ ಬನ್ನಿ ಪಟ್ ಅಂತ ಅಡುಗೆ ಮುಗಿಸಿ ಆಮೇಲೆ ಸಿಗ್ತೇನೆ. ಸೊ ಫ್ರೆಂಡ್ಸ್, ಇಲ್ಲಿ ಉಪ್ಸಾರು ಖಾರಕ್ಕೆ ಒಣಗಿದ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ಜೀರಿಗೆ, ಪೆಪ್ಪರು, ಬೆಳ್ಳುಳ್ಳಿ, ಹಾಗೆ ಉಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟನ್ನು ರುಬ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಅಡುಗೆ ಎಲ್ಲ ಮಾಡಿದ್ದಾಯಿತು. ನಾನು ಹೊರಗಡೆ ಇವತ್ತು ಸೀರೆ ಶಾಪಿಂಗ್ ಮಾಡೋಕ್ಕೆ ಹೋಗಬೇಕಿತ್ತು ಫ್ರೆಂಡ್ಸ್. ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ರು. ಬಟ್ ಅವ್ರಿಗೇನೋ ಬೇರೆ ಅರ್ಜೆಂಟ್ ಕೆಲಸ ಬಂತು. ಸೊ ಅದಕ್ಕೆ ಹೊರಡ್ತಾ ಇದ್ದಾರೆ. ನನಗೂ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಸೊ 4-5 ದಿವಸದಿಂದ ಅನ್ಕೊತಾನೆ ಇದ್ದೀವಿ, ಆದರೆ ಹೋಗೋದಕ್ಕೆ ಆಗ್ತಾಯಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ನೋಡೋಣ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 7:15 ಆಗಿದೆ. ಸೊ ಹೊರಗಡೆ ಹೋಗೋದು ಪ್ಲ್ಯಾನ್ಸ್ ಎಲ್ಲ ಇವತ್ತು ಕ್ಯಾನ್ಸಲ್ ಆಯಿತು. ಸೊ ಇವತ್ತು ಸ್ಯಾರಿ ತರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಅದು ಕ್ಯಾನ್ಸಲ್ ಆಯಿತು. ಸೊ ನನ್ನ ಫ್ರೆಂಡ್ ಯಾರೋ ಒಬ್ಬರು ಡೆತ್ ಆದರು ಅಂತ ನ್ಯೂಸ್ ಬಂತು. ಸೊ ಅದರಿಂದ ಅವ್ರ ಮೂಡು ಆಫು, ಸೊ ನನ್ನ ಮೂಡು ಆಫು. ಸೊ ಅದಕ್ಕೆ ಇವಾಗ ಅವ್ರು ಹೊರಗಡೆ ಹೋದರು. ಸೊ ಸ್ಯಾರಿ ತರಕ್ಕೆ ತೊಗೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಸೊ ನೋಡೋಣ ಇನ್ಯಾವತ್ತಾದರೂ ಹೋದರೆ ಆಯಿತು. ಸೊ ಈಗ ಉಪ್ಸಾರಾಗಿ ರೆಡಿ ಮಾಡಿದ್ದೀನಿ. ನಮ್ಮ ಮನೆಯವ್ರು ಇನ್ನೇನು ಬರ್ಬೇಕಾದ್ರೆ ಫೋನ್ ಮಾಡಿದ್ರೆ ರೈಸ್ಗಿಟ್ರೆ ಆಗುತ್ತೆ. ಸೊ ನೋಡೋಣ ಫ್ರೆಂಡ್ಸ್, ಊಟ ಮುಗಿಸ್ಕೊಂಡು ಇಲ್ಲಿಗೆ ಏನು ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಪಾತ್ರೆ ತೊಳೆಯೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಒಂದು ಸ್ವಲ್ಪ ಆದಷ್ಟು ಪಾತ್ರೆ ತೊಳೆದಾಕ್ತೀನಿ. ಇನ್ನು ರಾತ್ರಿವರೆಗೂ ಟೈಮ್ ಇದೆ ಅಲ್ವಾ. ಸೊ ಫ್ರೆಂಡ್ಸ್, ಇವತ್ತು ರಾತ್ರಿ ಇಷ್ಟು ಪಾತ್ರೆಗಳು ತೊಳೆದು ಎಲ್ಲ ಪ್ಯಾಕ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಇದನ್ನು ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ. ನಮ್ಮ ಮನೆಯವ್ರು ಹೊರಗಡೆ ಹೋದವರು ಈಗ ಬಂದರು. ಸೊ 11 ಗಂಟೆ ಆಗಿದೆ. ಈಗ ನೀರು ಇಟ್ಕೊಂಬರ್ತೀನಿ ಅಂತಂದರು. ಸೊ ಅದಕ್ಕೆ ಕಳಿಸ್ದೆ. ಅವರು ನೀರು ಇಟ್ಕೊಂಬರ್ತೀನಿ ಅಂತ ಹೋದರು. ಸೊ ಅಷ್ಟರಲ್ಲಿ ಮ್ಯಾಕ್ಸಿ ಬಂದಿದ್ದೆ ಫ್ರೆಂಡ್ಸ್. ನಾನು ಮ್ಯಾಕ್ಸಿ ಇಬ್ಬರು ಮೋಟ್ರ್ ಆನ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ ನಮ್ಮ ಮನೆಯವ್ರಿಗೆ. ಇಲ್ಲೇ ರೋಡ್ ಹತ್ರನೇ ಅಲ್ವಾ. ಸೊ ಅದಕ್ಕೆ ಅವರು ಬರೋಷ್ಟರಲ್ಲಿ ವೆಯ್ಟ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ವಿ. ಅವನು ಪಕ್ಕದಲ್ಲಿ ಯಾರೋ ಕರೆದ್ರು ಅಂತ ಹೋದ. ಅಷ್ಟೇ ನಮ್ಮ ಮನೆಯವರು ಕೂಡ ಬಂದರು. ನಮ್ಮ ಮನೆಯವ್ರು ಬಂದಮೇಲೆ ಸೊ ಊಟ ಹಾಕ್ಕೊಟ್ಟು ಅವ್ರಿಗೆ ಉಪ್ಸಾರು ಮಾಡಿದ್ನಲ್ಲ. ಸೊ ತುಂಬ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಬ್ಲಾಗ್ಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿರೋ ಅವ್ರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್.